ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನಿವತ್ತು ಬೆಳಬೆಳಗ್ಗೆ ಎಲ್ಲಿಗೆ ಹೊರಟದ್ಕೆಂದರೆ ಬಾರ್ಕೂರಲ್ಲಿ ಎಷ್ಟೋ ವರ್ಷಗಳ ಕಾಲ ಇತಿಹಾಸ ಸೃಷ್ಟಿಸಿದ ಬಾರ್ಕೂರಿನ ಕತ್ತಲ ಬಸದಿ. ಈ ಕತ್ತಲ ಬಸದಿ ಉಡುಪಿಯಲ್ಲಿ 12ನೇ ಶತಮಾನದ ಜೈನ ಸ್ಮಾರಕವಾಯಿತು. ಸೊ ಅದನ್ನು ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡುವ, ಅಲ್ಲಿನ ವಿಶೇಷತೆ ಏನು, ಅಲ್ಲಿನ ಪ್ರಾಮುಖ್ಯತೆ ಏನು, ಮತ್ತು ಇದನ್ನು ಎಷ್ಟು ವರ್ಷ ಆಯಿತು ಕಟ್ಟಿ, ಮತ್ತು ಇದನ್ನು ಯಾರು ಕಟ್ಟರು ಅಂಬುದನ್ನು ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತಿಳಿಸಿಕೊಡ್ತೆ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಈ ಬಸದಿ ಎಲ್ಲಿತ್ತು ಕೇಳಿದ್ರೆ ತುಳುನಾಡಿನ ರಾಜಧಾನಿಯಾದ ಬಾರ್ಕೂರಲ್ಲಿತ್ತು ಫ್ರೆಂಡ್ಸ್. ಈ ಬಸದಿ ನಮಗೆ ಬಾರ್ಕೂರಲ್ಲಿ ಎಲ್ಲಿ ಕೇಳಿದ್ರೆ ಬಾರ್ಕೂರ್ ಸರ್ಕಲ್ಗಿಂತ ಸ್ವಲ್ಪ ಮುಂದೆ ಬಂದು ನಾವು ಸಿದ್ದಾಪುರ ಗುಹಾಪುರ ರಸ್ತೆಯಲ್ಲೇ ನಮಗೆ ರೈಟ್ ಸೈಡಲ್ಲೇ ಈ ಬಸದಿ ಸಿಕ್ಕುತ್ತೆ ಫ್ರೆಂಡ್ಸ್. ಇನ್ನು ಹತ್ತತ್ರ ಬಂತು ಫ್ರೆಂಡ್ಸ್, ಇನ್ನೇನಿಲ್ಲ, ಇನ್ನೊಂದು 15 to 20 ಸೆಕೆಂಡ್ಸ್ ಹತ್ತತ್ರ ಫ್ರೆಂಡ್ಸ್ ಈ ಕತ್ತಲ ಬಸದಿಗೆ ನಾವು. ಅಲ್ಲಿ ತೋರ್ತಿತ್ತಲ್ಲ ಫ್ರೆಂಡ್ಸ್, ಇದೇ ಕತ್ತಲ ಬಸದಿ ಫ್ರೆಂಡ್ಸ್. ಸೊ ಮೊದಲನೇದು ಇದನ್ನು ಯಾಕೆ ಕತ್ತಲ ಬಸದಿ ಅಂತ ಕರೀತ್ರಂತ ಕೇಳಿದ್ರೆ ಫ್ರೆಂಡ್ಸ್, ಇದು ಪೂರ್ತಿ ಕಪ್ಪು ಗ್ರಾನೈಟ್ ಕಲ್ಲಿಂದ ಕಟ್ಟಿದ್ದ ಒಂದು ದೇವಸ್ಥಾನ. ಮತ್ತು ಸೂರ್ಯನ ಬೆಳಕು ದೇವಸ್ಥಾನದ ಒಳಗೆ ಬೀಳದೆ ಇಬ್ಬು ಕಾರಣದಿಂದ ಇದನ್ನು ಕತ್ತಲ ಬಸದಿ ಅಂತ ಕರೀತಾರೆ ಫ್ರೆಂಡ್ಸ್. ವಿಜಯನಗರ ಸಾಮ್ರಾಜ್ಯದವರು ನಿರ್ಮಿಸಿದ ಒಂದು ಸುಂದರವಾದ ಬಸದಿ ಫ್ರೆಂಡ್ಸ್ ಇದು. ಇಲ್ಲಿ ಟಿಪ್ಪು ಸುಲ್ತಾನ್ ಕೂಡ ಆಳ್ವಿಕೆ ನಡೆಸಿದ್ರು ಫ್ರೆಂಡ್ಸ್. ಸೊ ಇದರ ಯಾವುದೇ ಥರ ಎಂಟ್ರಿ ಫೀಸ್ ಕೂಡ ನಮಗಿಲ್ಲ. ಸೊ ಎಷ್ಟೇ ದೂರದಿಂದ ನೀವು ಬಂದರೂ ಕೂಡ ಸೊ ಇಲ್ಲಿ ಯಾವುದೇ ಥರ ಒಂದು ಎಂಟ್ರಿ ಫೀಸ್ ನಿಮಗಿಲ್ಲ. ಮತ್ತು ಅಂತಂದರೆ ಇಲ್ಲಿ ಯಾವುದೇ ಥರ ಪೂಜೆ ಪುನಸ್ಕಾರಗಳು ಇದು ಯಾವುದು ಕೂಡ ಈ ದೇವಸ್ಥಾನದಲ್ಲಿ ನಡೆಯೋದಿಲ್ಲ ಫ್ರೆಂಡ್ಸ್. ಒಳಗೆ ಕಾಣ್ಲಿಕ್ಕೆ ಆ ಗುಹೆ ಥರ ಒಳಗೆ ಏನೋ ಫುಲ್ ಕತ್ತಲು ತುಂಬ್ಕೊಂಡು ನಮಗೆ ಅಲ್ಲಿ ಒಳಗೆ ಏನು ಸಿಕ್ಕತ್ತೆ ಅಂತ ಕೇಳಿದ್ರೆ ಶಿವನ ಒಂದು ಲಿಂಗ ನಮಗೆ ಕಾಮಿಗೆ ಸಿಕ್ಕತ್ತೆ ಫ್ರೆಂಡ್ಸ್. ಮತ್ತು ನೀವು ಅಲ್ಲಿಂದ ಕಾಣ್ಲಿಕ್ಕೆ ನಂದಿಯ ಒಂದು ವ್ಯೂನ, ಮತ್ತು ಸುತ್ತಲೂ ನೀವು ಕಾಣ್ಲಿಕ್ಕೆ ಆ ಮಳೆಗಾಲದಲ್ಲಂತೂ ಇಲ್ಲಿ ಬಪ್ಪಕ್ಕೆ ಏನೋ ಒಂಥರ ಖುಷಿನೇ ಬೇರೆ ಅನ್ಸುತ್ತೆ ಕಾಣಿ. ಆ ಒಂದೊಂದು ನಂದಿನ ನೀವು ಕಾಣ್ಲಿಕ್ಕೆ ಫಸ್ಟ್ ಆಫ್ ಆಲ್ ಆ ಥರ ಕೆತ್ತನೆಗಳು, ಅದು ಈಗಿನ ಕಾಲದಂಗಂತೂ ಆಗಲ ಕಾಲದಂಗೆ ಆ ಥರ ಕೆತ್ತನೆ ಮಾಡಿರಂದರೆ ಇಟ್ಸ್ ರಿಯಲಿ ಗ್ರೇಟ್ ಫ್ರೆಂಡ್ಸ್. ಏನೇ ಹೇಳಿ ಈ ಕತ್ತಲ ಬಸದಿ ಏನೋ ಒಂಥರ ಕಾಮಿಕೆ ಚಂದ ಅನಿಸುತ್ತೆ. ಇದು ಇವತ್ತಿನ ಒಂದು ಕತ್ತಲ ಬಸದಿ ಬಗ್ಗೆ ಮಾಹಿತಿ ಫ್ರೆಂಡ್ಸ್. ನಾನು ಹೇಳಿದ್ರೆ ನಿಮ್ಗೆ ಅಷ್ಟು ಅನಿಸೋದಿಲ್ಲ, ನೀವೊಂದು ಸಲ ಬಂದು ಕಣ್ಕೊಂಡು ನಿಮಗೆ ಅನಿಸುತ್ತೆ ಫ್ರೆಂಡ್ಸ್. ಅಲ್ಲಿನ ಕೆತ್ತನೆಗಳ ಗ್ರೀನ್ ಪ್ಲೇಸಸ್, ಆ ದೇವಸ್ಥಾನದ ಒಳಗೆ ಪ್ರತಿಯೊಂದು ಆಕೃತಿಗಳು ಕೆತ್ತನೆಗಳು ನೀವು ಕಾಣ್ಲಿಕ್ಕೆ ಎಷ್ಟು ಒಳ್ಳೆ ತೋರುತ್ತಂತ. ಇದನ್ನು ಮುಗಿಸ್ಕೊಂಡು ನಾವು ಹೊರಟದ ಡೈರೆಕ್ಟ್ ಅಪಿ ಆರ್ಟ್ಸಿಗೆ. ಅಪಿ ಆರ್ಟ್ಸಿ ಅಂತ ಕೇಳಿದ್ರೆ ಗಾಡಿದೊಂದು 2 ಸ್ಟಿಕ್ಕರ್ ಹಾಕೋಕ್ಕಿದ್ದಿತ್ತು ಬೈಕಿಗೆ. ಸೊ ಅದಕ್ಕೋಸ್ಕರ ನಾನು ಅಪಿ ಆರ್ಟ್ಸಿ ಬಂದಿದೆ. ಸೊ ಇಲ್ಲಿ ಎಲ್ಲ ಥರ ಸ್ಟಿಕ್ಕರ್ಗಳು ನಿಮ್ಗೆ ಸಿಕ್ಕುತ್ತೆ, ಒಳ್ಳೆ ಡಿಸೈನ್ಸ್ ಇಲ್ಲಿ ಯಾವುದೇ ಥರ ಡಿಸೈನ್ ಬೇಕಾದ್ರೂ ಇವ್ರ ಹತ್ರ ಸಿಕ್ಕುತ್ತೆ ಫ್ರೆಂಡ್ಸ್. ಕಾಣ್ಲಕ್ಕೆ ನೀವು ಅದನ್ನು ಮುಗಿಸ್ಕೊ ಸೀದಾ ನಾವು ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಹೀಗೆ ಒಂದು ವಾಕ್ ಮಾಡಿ ಸೀದಾ ಹೊರಟಿದ್ದೆ ಮನೆ ಬದಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.